ಈಗ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ರೂಮ್ ಎಲ್ಲ ಬುಕ್ ಮಾಡಿರೋದಿಲ್ಲ, ಆ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ದೇವಸ್ಥಾನ ಇಲ್ಲಿದೆ ಅಂದರೆ ಇದ್ರ ನಿಯರಲ್ಲೇ ಇದೆ, ಅಲ್ಲಿ ಬರೆದಿದೆ ನೋಡಿ ಸ್ನಾನಗೃಹ ಅಂತ ಹೇಳ್ಬಿಟ್ಟು. ಸೇವಾ ಕೌಂಟ್ರ್ ಅವ್ರ ನಂಬರ್ನ ನೀವು ನೋಡ್ತಿದ್ದೀರಾ. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವೇನಾದರೂ ಸತ್ಯನಾರಾಯಣ ಪೂಜೆ ಹಾಗೆ ದರ್ಶನ ಎಲ್ಲ ನಾವು ಮುಗಿಸ್ಕೊಂಡು ಇನ್ನು ಅನ್ನಪ್ರಸಾದಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿ ಅನ್ನಪ್ರಸಾದನ ನಾವು ಪಡ್ಕೋಬೇಕಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕಂತಾರೆ. ಸೊ ಒಂದು ಪುಣ್ಯ ನಾನು ಮಾಡಿದ್ದೇನೇನೋ ಗೊತ್ತಿಲ್ಲ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅದೇ ಯೂಟ್ಯೂಬ್ ಚಾನಲ್. ಇವತ್ತಿನೊಂದು ಬ್ಲಾಗ್ ಹುಡುಗರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಹೊರಟಿರುವಂಥ ಪ್ಲೇಸ್ ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ಸೊ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ನಾವು ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಈ ಒಂದು ಲಾಡ್ಜಲ್ಲಿ ನಾವು ಸ್ಟೇ ಆಗಿದ್ವಿ. ಈ ಒಂದು ಲಾಡ್ಜ್ ಹೆಸರು ಬಂದು ಶ್ರೀ ದುರ್ಗಾಂಬ ಲಾಡ್ಜು. ಇಲ್ಲೇ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಂದ ಒಂದು 800 ಮೀಟರ್ಸು ಇರೋದು. ಹೋದ ಸಲ ನಾನು ಬಸ್ಸಲ್ಲಿ ಬಂದಿದ್ದೆ, ಈ ಸಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟಿ ಮಾಡ್ಕೊಂಡ್ಬಂದಿದ್ದೀವಿ. ಹೋದ ಸಲ ಬಂದವಾಗ ಒಂದು 2 ರಿಂದ 3 ಪ್ಲೇಸಸ್ ತಿರುಗಾಡ್ಕೊಂಡು ಹೋಗಿದ್ವಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ನಿಮಗೆ ಕೆಲವೊಂದು ಡೀಟೇಲ್ಸ್ಗಳು ಸಿಗ್ಬೋದು. ಸೊ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಿಮಗೆ ಬರ್ತಿದ್ದಂಗೆ ದೇವಸ್ಥಾನದ ಎಂಟ್ರೆನ್ಸಿಗೆ ಎಲ್ಲ ಪಾರ್ಕಿಂಗು ಶುರು ಆಗುತ್ತೆ. ಈ ಕಡೆ ಟಿಟಿದೆಲ್ಲ ನಿಲ್ಲಿಸೋದು, ಹಾಗೆ ಸ್ಕೂಟರು ಕಾರ್ಸ್ ಎಲ್ಲ ಇಲ್ಲೇ. ಹಾಗೆ ಬಸ್ಸು ಎಲ್ಲಿ ಗಂಟೆ ಬರ್ತೀರ ಅಂತ ಕೇಳ್ತಿದ್ರು. ಸೊ ಬಸ್ ಬಂದ್ಬಿಟ್ಟು ಟೆಂಪಲ್ ಎದುರುಗಡೆ ತನಕ ಬರುತ್ತೆ. ಹಾಗೆ ಎಮರ್ಜೆನ್ಸಿಗೆ ಇದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ದೇವಸ್ಥಾನ ಪಕ್ಕದಲ್ಲೇ ಬರ್ತಿದೆ. ಇಲ್ಲಿ ನೀವು ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಎಮರ್ಜೆನ್ಸಿಗೆ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ರೂಮ್ ಎಲ್ಲ ಬುಕ್ ಮಾಡಿರೋದಿಲ್ಲ, ಆ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ದೇವಸ್ಥಾನ ಇಲ್ಲಿದೆ ಅಂದರೆ ಇದ್ರ ನಿಯರಲ್ಲೇ ಇದೆ, ಅಲ್ಲಿ ಬರೆದಿದೆ ನೋಡಿ ಸ್ನಾನಗೃಹ ಅಂತ ಹೇಳ್ಬಿಟ್ಟು. ಅಲ್ಲಿ ನಿಮ್ಗೊಂದು 20 ರೂಪಾಯಿದೆಲ್ಲ ಕೊಟ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ಬೋದು. ಸೊ ಈ ಕಡೆ ನೀವು ನೋಡಿದರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಸೊ ಹಂಗೆ ಇಲ್ಲಿ ದೇವಸ್ಥಾನದ ರೈಟಲ್ಲಿ ನಿಮ್ಮ ಲಗೇಜ್ನ ಇಟ್ಕೊಬೋದು. ರೂಮ್ ಮಾಡಿಲ್ಲ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹೇಳ್ತಾ ಇರೋದು. ಹಾಗೆ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದೇ ಎಂಟ್ರೆನ್ಸು. ಇನ್ನು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ದು ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆಯಲ್ಲ, ಅದ್ರದ್ದು ಒಂದು ಎಂಟ್ರೆನ್ಸ್ ಇದು. ಈ ಅಪೋಸಿಟ್ ಏನಿದೆ ಅಲ್ಲ ವಿವೋ, ಸೈಕ್ ಆಗಿದೆ ಮಾತ್ರ. ಹಾಗೆ ಇಲ್ಲಿ ಹಣಕ ಎಲ್ಲ ಇದ್ದಾವೆ ಸೈಡಿಗೆ, ಲೆಫ್ಟ್ ಸೈಡಲ್ಲಿ ಇದ್ದಾವೆ. ವ್ಯೂ ಮಾತ್ರ ತುಂಬ ಇಷ್ಟ ಆಯಿತು ಗುರು ನನಗೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಗುರು ಫೈನಲಿ ದೇವ್ರ ದರ್ಶನ ಆಯಿತು, ತುಂಬಾ ಹತ್ತಿರದಿಂದ ಆಯಿತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಸ್ಕ್ರೀನ್ ಅಲ್ಲಲ್ಲ ಹಾಕಿದ್ದಾರೆ ದೇವರ ಒಂದು ದರ್ಶನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಹತ್ತಿರದಿಂದ ಆಯಿತು. ಜನನೂ ಸ್ವಲ್ಪ ಕಮ್ಮಿ ಇದ್ದರು, ಆದಷ್ಟು ಬೇಗನೆ ದರ್ಶನ ಆಯಿತು. ಒಳಗಡೆ ತೋರಿಸೋಣ ಅಂದರೆ ಬಟ್ ಅಲ್ಲೆಲ್ಲ ಅಲೋವ್ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕೆಲವೊಂದು ಗೈಡ್ಲೈನ್ ಹಾಕ್ಬಿಟ್ಟಿದ್ದಾರೆ. ಸೇವಾ ಕೌಂಟ್ರ್ ಅವ್ರ ನಂಬರ್ನ ನೀವು ನೋಡ್ತಿದ್ದೀರಾ. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವೇನಾದರೂ ಸತ್ಯನಾರಾಯಣ ಪೂಜೆ ಹಾಗೆ ಕೆಲವೊಂದು ಪೂಜೆಗಳನ್ನ ಮಾಡಿಸ್ಬೇಕಂದ್ರೆ ಇದನ್ನು ಏನೋ ಈ ಒಂದು ನಂಬರ್ಗೆ ಕಾಲ್ ಮಾಡಿಕೊಂಡು ನಿಮ್ಮ ಒಂದು ಪೂಜೆನ ಅಡ್ವಾನ್ಸಾಗಿ ಬುಕ್ ಮಾಡಿಕೊಂಡು ಅಮೌಂಟ್ನ ಪೇ ಮಾಡಿಕೊಂಡ್ರೆ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋಬೋದು. ಹಾಗೆ ಈ ಸೈಡು ಒಂದು ರೈಟ್ ಸೈಡಲ್ಲಿ ತುಂಬಾ ಚೆನ್ನಾಗಿರೋ ದೇವರ ಫೋಟೋಸ್ ಆಗಿರ್ಬೋದು, ತುಂಬ ಚೆನ್ನಾಗಿರೋ ಮಕ್ಕಳ ಆಟಿಕೆ ಸಾಮಾನು ಆಗಿರ್ಬೋದು, ಎಲ್ಲ ಸಿಗ್ತವೆ ಈ ಕಡೆ. ಸೊ ಹಂಗೆ ಇಲ್ಲಿ ಎಷ್ಟು ಗಂಟೆಗೆ ಊಟ ಅಂತ ಊಟ ಹಾಕಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೈನಲಿ ದರ್ಶನ ಎಲ್ಲ ನಾವು ಮುಗಿಸ್ಕೊಂಡು ಇನ್ನು ಅನ್ನಪ್ರಸಾದಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿ ಅನ್ನಪ್ರಸಾದನ ನಾವು ಪಡ್ಕೋಬೇಕಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕಂತಾರೆ. ಸೊ ಒಂದು ಪುಣ್ಯ ನಾನು ಮಾಡಿದ್ದೇನೇನೋ ಗೊತ್ತಿಲ್ಲ, ತುಂಬಾ ಖುಷಿ ಆಗುತ್ತೆ. ಸೊ ಗುರು ಫೈನಲಿ ಅನ್ನಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಹ್ಯಾಂಗಿಂಗ್ ಬ್ರಿಡ್ಜ್, ಏನು ದಕ್ಷಿಣ ಕಾಶಿ ಕಳಸೇಶ್ವರ ಟೆಂಪಲ್ ಇದೆಯಲ್ಲ, ಅದರ ಬ್ಯಾಕ್ ಸೈಡ್ ಇರುವಂಥ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ಈ ಒಂದು ಬ್ಲಾಗ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರು, ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.